The Rameshwaram Cafe launches Tirtha, a celebration of Hindustani flavors in the heart of Bangalore *. With its first Hindustani QSR concept, the new launch vibrant, vegetarian format. Bangalore, 29 July 2025. The Rameshwaram Cafe, one of India's most beloved names in South Indian dining, proudly announces the launch of its newest culinary venture, Tirtha, a first-of-its-kind Hindustani cuisine outlet now open on Cunningham Road, Bangalore. Designed as a pure vegetarian QSR, Tirtha brings together the culinary spirit of ಕರ್ಕೊಂಡು ಹೋಗ್ತಾ ಇದೆ. ನಮ್ಮ ಸೌತ್ ಇಂಡಿಯನ್ ಟ್ರೆಡಿಷನ್ ಏನಿದೆ, ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ, ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯನ್ ಟ್ರೆಡಿಷನ್ ಏನಿದೆ, ನಮ್ಮ ರಾಮೇಶ್ವರಂ ತೋರ್ಸಂತ ಪ್ರಯತ್ನ ನಾವು ಮಾಡ್ತಾ ಇರೋದ್ರ ವಿಷಯ. ಈಗ ಹೊಸ ಬ್ರ್ಯಾಂಡ್ ನಾವೇನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ತೀರ್ಥ ಅಂತ. ತೀರ್ಥ ಒಂದು ಎಕ್ಸ್ಕ್ಲೂಸಿವ್ ಹೆಚ್ಚು ನಾರ್ತ್ ಇಂಡಿಯನ್ ನಮ್ಮ ಭಾರತೀಯ ಸಂಸ್ಕೃತಿ ನಾನು ಒಟ್ಟಾಗಿ ತೋರಿಸ್ಬೇಕು ಅಂತ ಉದ್ದೇಶದಿಂದ ತೀರ್ಥ ಅಂತ ಒಂದು ಬ್ರ್ಯಾಂಡ್ ಅಲ್ಲಿ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಈ ನಮ್ಮ ತೀರ್ಥದಲ್ಲಿ ತೀರ್ಥ ಅಂದ್ರೆ ಈಗ ತೀರ್ಥ ಸ್ಥಳ, ಹೋಲಿ ಪ್ಲೇಸ್, ಇದು ನಮಗೆ ತೀರ್ಥ ಸ್ಥಳ, ತೀರ್ಥ ಇದ್ರಲ್ಲಿ ಸಿಗೋದೇ ಪ್ರಸಾದ ಅಂತ. ಸೊ ಆ ಒಂದು ಉದ್ದೇಶ ತೀರ್ಥ ಅಂತ ಹೆಸರಿಟ್ಟು ನಮ್ಮ ನಾರ್ತ್ ಇಂಡಿಯನ್ ಡಿಶಸ್ ಏನಿದೆ, ನಮ್ಮ ಭಾರತೀಯ ನಾರ್ತ್ ಇಂಡಿಯನ್ ಡಿಶಸ್, ನಮ್ಮ ರಾಜಸ್ಥಾನಿ ಡಿಶಸ್ ಆಗ್ಬೋದು, ಟ್ರೆಡಿಷನಲ್ ಗುಜರಾತ್ ಡಿಶಸ್ ಆಗ್ಬೋದು, ಮಹಾರಾಷ್ಟ್ರೀಯನ್ ಡಿಶಸ್ ಆಗ್ಬೋದು, ಈ ತರದ ಡಿಶಸ್ ಎಲ್ಲ ಇಲ್ಲಿ ತರಬೇಕು ಅಂತ ವಿದೇಶದಿಂದ ನಾವು ಅಂತ ಈ ಒಂದು ಬ್ರ್ಯಾಂಡ್ ಅಲ್ಲಿ ಲಾಂಚ್ ಮಾಡಿದ್ದೀವಿ. ಅಬ್ದುಲ್ ಕಲಾಂ ಹೇಳ್ತಾರೆ, ನಮ್ಮ ಯುವತೆ ನಮ್ಮ ಈ ನಮ್ಮ ನೇಷನ್ ಸ್ಟ್ರೆಂತ್ ಅಂತ. ಸೊ ಇದು ನಮ್ಮ ಟೀಮ್ ನೋಡಿದ್ರೆ ನೀವು ಎಲ್ಲ ಸುಮಾರು 18 ವರ್ಷದಿಂದ ಹಿಡಿದು 35-40 ವರ್ಷದ ಯುವಕರಿಂದ ಸ್ಟಾರ್ಟ್ ಆಗಿದೆ ನಮಗೆ. ಇದು ನೋಡಿ ಅವರ ಜರ್ನಿ. ಮೊದಲನೇದಾಗಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ನಮ್ಮ ಹೆಚ್ಚಿನಲ್ಲೂ ನಿಮ್ಮೆಲ್ಲರ ತುಂಬಾ ಆಶೀರ್ವಾದವಿದೆ. ನಮ್ಗೆ ಪ್ರತಿ ಹೆಜ್ಜೆಯಲ್ಲೂ ನಮ್ಗೆ ನಿಂತು ನಮ್ಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ, ನಮ್ಗೆ ದಾರಿ ತೋರಿಸ್ತಾ ಇದ್ದೀರಾ, ನಮ್ಮ ಪ್ರತಿಯೊಂದು ಕಷ್ಟದಲ್ಲೂ ಸುಖದಲ್ಲೂ ಭಾಗಿಯಾಗಿದ್ದೀರಾ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ವಂದನೆಗಳನ್ನ ಹೇಳುತ್ತಾ ನಾನು ನನ್ನ ಮಾತನ್ನ ಶುರು ಮಾಡ್ತೀನಿ. ನಮ್ಗೊಂದು ಕನ್ಸೆಪ್ಟು, ಒಂದು ಒಳ್ಳೆ ಊಟ ಕೊಡ್ಬೇಕು, ಎಲ್ಲರಿಗೂ ಒಂದು ಹೈಜೀನ್ ವೇನಲ್ಲಿ ಕೊಡ್ಬೇಕು, ಒಂದು ಒಳ್ಳೆ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಕೊಡ್ಬೇಕಂತ. ಸೊ ನಾವು ರಾಮೇಶ್ವರಂ ಕೆಫೆನ ಸ್ಟಾರ್ಟ್ ಮಾಡಿದ್ವಿ ವಿತ್ ಎಕ್ಸ್ಕ್ಲೂಸಿವ್ ಸೌತ್ ಇಂಡಿಯನ್ ಫುಡ್. ಕನಸು ಅಲ್ಲಿಗೆ ನಿಲ್ಲಲಿಲ್ಲ. ರಾಮೇಶ್ವರಂ ಆದ್ಮೇಲೆ ವಾಟ್ ನೆಕ್ಸ್ಟ್ ಅನ್ನೋ ಕ್ವಶನ್ ನಮ್ಗೆ ಮೂಡ್ತು ನಮ್ಮ ಟೀಮ್ ಅಲ್ಲಿ. ಸಂಸ್ಕೃತಿನ ನಮ್ಮ ಜೊತೆನಲ್ಲಿ ತಗೊಂಡ್ ಹೋಗೋದಿಕ್ಕೆ ನಾವಿನ್ನು ಏನ್ ಮಾಡ್ಬೋದು ಅಂತ ಕ್ವಶನ್ ಮೂಡಿದಾಗ ಅದಕ್ಕೆ ಉತ್ತರನೇ ತಿಂತ. ನಾವು ನಮ್ಮ ಸೌತ್ ಇಂಡಿಯನ್ ಕಲ್ಚರ್ನ ಎದ್ದು ತೋರಿಸಿದೀವಿ ರಾಮೇಶ್ವರಂ ಕೆಫೆನಲ್ಲಿ ವಿತ್ ದ ಟ್ರೆಡಿಷನ್. ನಮ್ಮ ಎಲ್ಲ ಸೌತ್ ಇಂಡಿಯನ್ ಸ್ಟೇಟ್ಸ್ ಅಲ್ಲಿರೋ ಎಲ್ಲ ರಿಚ್ ಕಲ್ಚರ್ ಫುಡ್ ನ ನಾವು ತೋರಿಸಿದೀವಿ. ಅದೇ ರೀತಿ ನಮ್ಮ ನಾರ್ತ್ ಇಂಡಿಯನ್ ಕಲ್ಚರ್ನ, ನಾರ್ತ್ ಇಂಡಿಯನ್ ಫುಡ್ ನ ನಾವು ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ನಾವು ತೀರ್ಥನ ಸ್ಟಾರ್ಟ್ ಮಾಡಿದೀವಿ. ಜೊತೆನಲ್ಲಿ ಇದು ಒಂದು ಡಿಫ್ರೆಂಟ್ ಫ್ಲೇವರ್ ಇದೆ ಈ ತೀರ್ಥ ಪ್ರಾಜೆಕ್ಟ್ ಅಲ್ಲಿ. ಏನಂದ್ರೆ ಇದು ಸ್ಮಾಲ್ ಕ್ಯೂಟ್ ಮಾಡ್ಯೂಲ್. ಇದು ತುಂಬಾ ದೊಡ್ಡದು ಅಲ್ಲ, ತುಂಬಾ ಚಿಕ್ಕದು ಅಲ್ಲ, ಒಂದು ಮೀಡಿಯಂ ಆಗಿ ಒಂದು ಸೊ ದಟ್ ನಾವು ಎಲ್ಲಾ ಕಡೆ ನಾವು ಮಲ್ಟಿಪಲ್ ಔಟ್ಲೆಟ್ಸ್ ನ ಮಾಡ್ಬೋದು ಅನ್ನೋ ಒಂದು ಕಾರಣದಿಂದ ಪುಟ್ಟ ಪುಟ್ಟ ಜಾಗದಲ್ಲೂ ಇದನ್ನ ಅಕಾಮಿಡೇಟ್ ಮಾಡ್ಬೋದು. ಈ ಪ್ರಾಜೆಕ್ಟ್ ನ ಮಾಲ್ಸ್ ಅಲ್ಲಿ ಅಕಾಮಿಡೇಟ್ ಮಾಡ್ಬೋದು. ಎಲ್ಲೆಲ್ಲಿ ನಾವು ರಾಮೇಶ್ವರಂ ಕೆಫೆನ ನಾವು ತಗೊಂಡ್ ಹೋಗೋಕೆ ಸಾಧ್ಯ ಆಗ್ತಿಲ್ವೋ ಅಲ್ಲಲ್ಲೆಲ್ಲ ತೀರ್ಥ ನಮ್ಗೆ ಪ್ರಾಜೆಕ್ಟ್ಸ್ ನ ಬರುತ್ತೆ. ಜೊತೆಯಾಗಿ ನಾವು ನಾರ್ತ್ ಇಂಡಿಯನ್ ಹಾಗೂ ಸೌತ್ ಇಂಡಿಯನ್ ಎರಡೂನು ಕಸ್ಟಮರ್ಸ್ಗೆ ನಾವು ಎಕ್ಸ್ಕ್ಲೂಸಿವ್ ತುಂಬಾ ಒಳ್ಳೆ ಪ್ರಾಜೆಕ್ಟ್ಸ್ ನ ಕೊಡ್ಬೇಕು ಅನ್ನೋದು ನಮ್ಮ ಟೀಮ್ ನ ಉದ್ದೇಶ. ಹಾಗಾಗಿ ನಾವ್ ಇದನ್ನ ಸ್ಟಾರ್ಟ್ ಮಾಡಿದೀವಿ. ಆಲ್ಸೋ ನಮ್ಮ ಇನ್ನೊಂದು ದೊಡ್ಡ ಧ್ಯೇಯ ತುಂಬಾ ಯುವಕರಿಗೆ ನಾವು ಕೆಲಸ ಕೊಡ್ಬೇಕು ಅನ್ನೋದು ನಮ್ಮ ಕನಸು.
ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಬೇಕು ಅನ್ನೋದು ನಮ್ಮ ಕನಸು. ಹಾಗಾಗಿ ನಾವು ಮತ್ತಷ್ಟು ಜನಗಳಿಗೆ, ಅದು ಎಲ್ಲ ರೂರಲ್ ಏರಿಯಾಸ್ ಇಂದ ಕರ್ಕೊಂಡು ಬಂದು ನಾವು ಕೆಲಸ ಕೊಡ್ತಾ ಇದೀವಿ. ಇನ್ನಷ್ಟು ನಾವು ಇನ್ಕ್ರೀಸ್ ಮಾಡಬೇಕು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅಂತ ನಾವು ಹಳ್ಳಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಸೇರಿಸ್ಕೊಂಡು ಅವರಿಗೆ ಟ್ರೈನಿಂಗ್ ಕೊಟ್ಟು ನಾವು ಈ ಪ್ರಾಜೆಕ್ಟ್ ಶುರು ಮಾಡ್ತಾ ಇದ್ದೀವಿ.